ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಮಾತನಾಡಿದ ಶ್ರೀಗಳು ಲಿಂಗಾಯತ ನಾಯಕರನ್ನ ತುಳಿಯುವುದರಲ್ಲಿ ಪ್ರಹ್ಲಾದ್ ಜೋಶಿಯವರದ್ದು ಪ್ರಮುಖ ಪಾತ್ರ ಅಂತ ಕಿಡಿಕಾರಿದ್ರು. ಲಿಂಗಾಯತ ನಾಯಕರು ಅಷ್ಟೇ ಅಲ್ಲ, ಆ ಭಾಗದ ಎಲ್ಲಾ ಸಮಾಜದ ಜನರು ಕೂಡ ನನ್ನ ರಾಜಕೀಯ ಪ್ರವೇಶವನ್ನ ಸ್ವಾಗತ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಸಮಾಜ ರಾಜಕೀಯವನ್ನು ಹೊರತುಪಡಿಸಿ ಇಲ್ಲ. ಸಮಾಜದ ಒಂದು ವಿಸ್ತಾರ ಚಿಕ್ಕದು, ರಾಜಕೀಯ ಕ್ಷೇತ್ರದ ವಿಸ್ತಾರ ದೊಡ್ಡದು. ಸಮಾಜ ಸೇವೆಗೆ ಹೆಚ್ಚಿನ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು, ಆ ಹೆಚ್ಚಿನ ಅವಕಾಶವನ್ನು ಭಕ್ತರು ನಮಗೆ ವಹಿಸಿದ್ದಾರೆ, ಅದನ್ನು ನಾವು ನಿಭಾಯಿಸ್ತೇವೆ. ಪ್ರಮುಖವಾಗಿ ಜೋಶಿಯವರು ಸಾಕಷ್ಟು ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ದಾರೆ. ಲಿಂಗಾಯತ ನಾಯಕರನ್ನು ತುಳಿಯೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಜೋಶಿಯವರದು ಅನ್ನುವಂಥ ಕಾರಣಕ್ಕಾಗಿಯೇ ಎಲ್ಲ ಸಮಾಜದ ಜನಗಳು, ಕೇವಲ ಲಿಂಗಾಯತರಲ್ಲ, ಆ ಭಾಗದ ಎಲ್ಲ ಸಮಾಜದ ಪ್ರಮುಖರು ಆಶ್ಚರ್ಯ ಅಂದ್ರೆ ದಿಂಗಾಲೇಶ್ವರ ಶ್ರೀ ಪಕ್ಷೇತರ ಸ್ಪರ್ಧೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಟೆಂಪಲ್ ರನ್ ಜೋರಾಗಿದೆ. ಧಾರವಾಡ ನಗರದ ವಿವಿಧ ದೇವಸ್ಥಾನ ಹಾಗೂ ಮಠಗಳಿಗೆ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಡೀ ದಿನ ಜಿಲ್ಲೆಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನ, ನಗರೇಶ್ವರ ದೇವಸ್ಥಾನ ಮತ್ತು ವಿವಿಧ ಮಠಾಧೀಶರು, ಸಮಾಜದ ಪ್ರಮುಖರನ್ನ ಭೇಟಿ ಮಾಡಿದ್ರು. ಇನ್ನು ದಿಂಗಾಲೇಶ್ವರ ಶ್ರೀಗಳು ಏನೇ ಮಾತನಾಡಿದ್ರು ನನಗೆ ಆಶೀರ್ವಾದ ಎಂದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು, ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ವಿಚಾರದ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಅವರು ಏನೇ ಹೇಳಿದ್ರು ಕೂಡ ಅದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಅಂತ ಹೇಳಿದ್ರು. ನೋಡ್ರಿ, ಅವ್ರೇನ್ ಬೇಕಾದ ಹೇಳಿ ಅದೆಲ್ಲವೂ ನನಗೆ ಆಶೀರ್ವಾದ. ಲೋಕಸಭೆ ಚುನಾವಣೆ ಹಿನ್ನೆಲೆ ಹಾವೇರಿ ಗದಗ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪತ್ನಿ ಸಮೇತ ಕಟೀಲ್ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಎಸ್ಎಂ ಕೃಷ್ಣರನ್ನ ಭೇಟಿ ಮಾಡಿ ಚುನಾವಣೆಗೆ ಸಹಕಾರ ನೀಡುವಂತೆ ಕೋರಿದ್ರು. ಭೇಟಿ ಬಳಿಕ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಎಸ್ಎಂ ಕೃಷ್ಣರನ್ನ ಪ್ರತಿ ಬಾರಿ ಭೇಟಿ ಮಾಡಿದಾಗಲೂ ಹೊಸ ವಿಚಾರವನ್ನ ತಿಳಿದುಕೊಳ್ತೀನಿ. ದೇವೇಗೌಡರು ಹಾಗೂ ಎಸ್ಎಂ ಕೃಷ್ಣ ಅಂತ ನಾಯಕರಿಗೆ ಮತ್ತೊಬ್ಬರು ಪರ್ಯಾಯ ಸಿಗಲ್ಲ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಮುಖ್ಯವಾಗಿರ್ತಕ್ಕಂಥ ಹಬ್ಬಗಳಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅನೇಕ ವರ್ಷಗಳಿಂದ ನಾನು ಬಂದು ಅವರು ಕ್ಷೇತ್ರದಲ್ಲಿದ್ದಾಗ ಬಂದು ಅವರನ್ನು ಭೇಟಿಯಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ನನ್ನ ವಾಡಿಕೆಯಾಗಿದೆ. ಎಂದಿನಂತೆ ಇವತ್ತು ಯುಗಾದಿ ಹೊಸ ವರ್ಷದಲ್ಲಿ ನಮ್ಮ ರಾಜಕೀಯ ಗುರುಗಳು ಸನ್ಮಾನ್ಯ ಎಸ್ ಎಂ ಕೃಷ್ಣರವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಯುಗಾದಿ ಹಿನ್ನೆಲೆ ಯಾದಗಿರಿಯಲ್ಲಿ ನಿನ್ನೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು. ಬೋರಬಂಡ ಗ್ರಾಮದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಮಾಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಗೆಲುವಿಗಾಗಿ ಹಾಗೂ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು.
ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಜನ್ಮದಿನ ಹಿನ್ನೆಲೆ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಕರ್ನಲ್ ವಸಂತ್ ಕ್ರೀಡಾಂಗಣದಲ್ಲಿ ಸಿದ್ಧತೆ ಕೂಡ ನಡೀತಾ ಇತ್ತು. ಈ ವೇಳೆ ಸ್ಥಳಕ್ಕೆ ಬಂದ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದ ಸಂಘಟಕರೊಂದಿಗೆ ವಾಗ್ವಾದವನ್ನ ಕೂಡ ಮಾಡಿದ್ರು. ಮೀಸಲು ಅರಣ್ಯ ಎಂದು ಘೋಷಿಸಲು ಮುಂದಾದ ಹಿನ್ನೆಲೆ ಚುನಾವಣಾ ಬಹಿಷ್ಕರಿಸಲು ಗ್ರಾಮಸ್ಥರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಮಸಿಗೆ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೃಷಿ ಭೂಮಿ ಮನೆಗಳನ್ನ ಹೊರತುಪಡಿಸಿ ಮೀಸಲು ಅರಣ್ಯ ಘೋಷಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ವಾಸ ಜನಗಳಿಗೆ ಗಮನಕ್ಕೆ ತಂದು ಮಾಡಲಿ, ನಮ್ಮನ್ನು ಹೊರತುಪಡಿಸಿ ಮಾಡಲಿ. ಜೊತೆಗೆ ಸೊಪ್ಪಿನ ಬೆಟ್ಟ ಏನಂತ ಇದೆ, ಸೊಪ್ಪಿನ ಬೆಟ್ಟವನ್ನು ತಿದ್ದುಪಡಿ ಮಾಡದೆ ಹೋದರೆ ನಾವು ಮತದಾನ ಮಾಡೋದಿಲ್ಲ. ಮೀನುಗಳು ಮತ್ತು ವಾಸದ ಹಬ್ಬದ ದಿನವೂ ಚೆಕ್ ಪೋಸ್ಟ್ಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿ ರೌಂಡ್ಸ್ ಹಾಕಿದ್ರು. ಕೋಲಾರದ ಗಡಿಗೆ ಹೊಂದಿಕೊಂಡಿರುವ ಆಂಧ್ರಪ್ರದೇಶ ತಮಿಳುನಾಡು ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆಯನ್ನ ನಡೆಸಿದ್ರು. ಇನ್ನು ಗಂಟೆಗಟ್ಟಲೆ ವಾಹನಗಳನ್ನ ಪರಿಶೀಲಿಸಿದ್ರು. ರಣ ಬಿಸಿಲಲ್ಲೂ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ರಣ ಬಿಸಿಲಿನ ಹಿನ್ನೆಲೆ ಹುಲಿಗಿ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೇವಾಲಯದ ಆವರಣ ರಸ್ತೆಗೆ ಟ್ಯಾಂಕ್ ಮೂಲಕ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ದೇವಿಯ ಗರ್ಭಗುಡಿಯ ಸುತ್ತಲೂ ತಗಡಿನ ಮೇಲ್ಚಾವಣಿ ಕೂಡ ಹಾಕಲಾಗಿದೆ. ಆಡಳಿತ ಮಂಡಳಿ ದೇವಸ್ಥಾನದ ಮುಂದೆ ಮ್ಯಾಟ್ ಹಾಕಿದೆ. ಯುಗಾದಿ ಹಬ್ಬದ ದಿನದಂದೇ ಮನೆಯಲ್ಲಿ ನಾಗರ ಹಾವು ಕಾಣಿಸಿಕೊಂಡಿರುವ ಘಟನೆ ಮೂಡಿಗೆರೆ ತಾಲೂಕಿನ ತರಬೆ ಗ್ರಾಮದಲ್ಲಿ ನಡೆದಿದೆ. ದೀಕ್ಷಿತ್ ಎಂಬುವರ ಮನೆಯಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಮಂಚದ ಕೆಳಗೆ ಇದ್ದ ಬೆಕ್ಕನ್ನ ನುಂಗಿ ಮನೆಯ ಮುಂಭಾಗದಲ್ಲಿ ಹೊರಬಂದ ಹಾವು ಸಂಚರಿಸಲಾಗದೆ ಪರದಾಡ್ತಾ ಇತ್ತು. ಸ್ಥಳಕ್ಕೆ ಬಂದ ಉರುಗ ತಜ್ಞ ಆರಿಫ್ ನಾಗರ ಹಾವನ್ನ ಸೆರೆ ಹಿಡಿದು ಚಿಕ್ಕಮಗಳೂರಿನ ಚಾರ್ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಹೊರಗಾಗ್ತಾ ಇದ್ದು ಬೆಕ್ಕಿನ ಮರಿನದು ಈ ಕಡೆ ತಮಿಳುನಾಡಿನ ಚೆನ್ನೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅದ್ದೂರಿಯಾಗಿ ರೋಡ್ ಶೋ ನಡೆಸಿದ್ರು. ಇನ್ನು ಕೊಯಮತ್ತೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈ ಪರ ಮತಯಾಚನೆಯನ್ನ ಮಾಡಿದ್ರು. ಪ್ರಧಾನಿಯನ್ನ ವೀಕ್ಷಿಸಲು ಜನರೇ ಸಾಗರವೇ ಹರಿದು ಬಂದಿತ್ತು. ಇನ್ನು ಕಮಲದ ಹೂ ತೋರಿಸುತ್ತಾ ಪ್ರಧಾನಿ ಮೋದಿ ಮತ ಶಿಕಾರಿಯನ್ನ ಮಾಡಿದ್ರು. ಛತ್ತೀಸ್ಗಢದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ದುರ್ಗ ಗಣಿ ಬಳಿ ಕಾರ್ಮಿಕರಿದ್ದ ಬಸ್ ಪಲ್ಟಿಯಾಗಿ 11 ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.